ಯಾವುದು ಕಲ್ಪನೆ ಇಲ್ಲ. ಎಲ್ಲವೂ ನಾವು ಅನುಭವಿಸೋದನ್ನೇ ಆ ಜಡಭರತರು ನಮಗೆ ತಿಳಿಸಿಕೊಡ್ತಾರೆ. ಇದೆಲ್ಲ ಯಾಕೆ ಭಾಗವತದಲ್ಲಿ ಇಷ್ಟು ಉಗ್ರವಾಗಿ ಹೇಳ್ತಾರೆ ನಮಗನಿಸ್ಬೋದು. ಯಾಕಿಷ್ಟು ಬೈತಾರೆ, ಯಾಕಿಷ್ಟು ಎಲ್ಲದಕ್ಕೂ ನಿಮಿಷಕ್ಕೆ ಬೈದು ಎಷ್ಟಾದರೂ ಬೈತಾರೆ ಇವರು. ಒಂದಾದರೂ ಚಂದ ಪ್ರೀತಿಯಿಂದ ಹೇಳಬೇಕೋ ಇಲ್ಲೋ, ಎಲ್ಲವನ್ನೂ ಬೈತಾರಲ್ಲ ಅಂತ ಅನ್ನಿಸ್ತದೆ. ಆದರೆ ಇಷ್ಟು ಬೈದರೂ ಕೂಡ ನಮಗೇನು ಹತ್ತಾ ಇಲ್ಲ. ಇನ್ನು ಬೈದೇನೇ ಇದ್ದರೆ ಹೇಗಿರ್ತದೆ? ಮನುಷ್ಯನಿಗೆ ಯಾವಾಗ ಜ್ಞಾನೋದಯ ಆಗ್ತದೆ ಅಥವಾ ಯಾವಾಗ ಮನಸ್ಸಿಗೆ ಹತ್ತತ್ತೆ ಅಂದರೆ, ಚಂದ ನಕ್ಕೋತ ಹೇಳಿದರೆ ಆಗ್ತದೆ ಇಲ್ಲ ಅಂತಲ್ಲ, ಅವನಿಗೂ ಮನಸ್ಸಿದ್ದರೆ ಆಗ್ತದೆ. ಈಗ ನಮಗ್ಯಾರಿಗೂ ಮನಸ್ಸಿಲ್ಲ, ಮೋಕ್ಷ ಬೇಕು ಅನ್ನುವ ಮನಸ್ಸು ನಮಗಿಲ್ಲ. ಎಲ್ಲಿ ಸ್ವಾಭಾವಿಕವಾಗಿ ಅಭಿರುಚಿ ಇರುತ್ತೆ, ಊಟ ಮಾಡಬೇಕು ಅಂತ ನಮಗೆ ಅಪೇಕ್ಷೆ ಇದೆ, ಯಾರಾದರೂ ಕರೆದೇ ಊಟ ಮಾಡಪ್ಪ ಅಂತ ಹೇಳಿದ್ರೆ ಸಾಕು, ಊಟ ಮಾಡಿಬಿಡ್ತೇವೆ. ಆದರೆ ಮೋಕ್ಷಕ್ಕೆ ಹೋಗಬೇಕು ಅಂತ ನಮಗೆ ಮನಸ್ಸಿಲ್ಲ. ಆ ಮನಸ್ಸನ್ನೂ ಹುಟ್ಟಿಸಬೇಕು, ಅದಕ್ಕೆ ಸಾಧನೆಯನ್ನೂ ಹೇಳಬೇಕು, ಸಂಸಾರದಲ್ಲಿ ವೈರಾಗ್ಯವನ್ನು ಹುಟ್ಟಿಸಬೇಕು ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಹಾಗಾಗಿ ಪ್ರಾಯ ಯಾವುದೇ ರಾಜರ ಕಥೆ ಏನೇ ಬರಲಿ, ಅಲ್ಲಿ ಒಂದಿಲ್ಲ ಒಂದು ಉಪದೇಶದ ಮೂಲಕ ನಮಗೆ ವೈರಾಗ್ಯ ಹುಟ್ಟಿಸುವ, ಭಕ್ತಿ ಭರಿಸುವ ಮಾತುಗಳನ್ನು, ಉಪದೇಶವನ್ನು ವೇದವ್ಯಾಸ ದೇವರು ಅಲ್ಲಲ್ಲಿ ಮಧ್ಯ ಹೇಳ್ತಾನೇ ಇರ್ತಾರೆ. ನೀವು ದಶಮಸ್ಕಂದದಲ್ಲಿ ಕೃಷ್ಣನ ಕಥೆಯನ್ನು ತೆಗೆದುಕೊಂಡರೂ ಕೂಡ ಅಲ್ಲೂ ಮಧ್ಯದ ಸ್ತೋತ್ರಗಳಲ್ಲಿ ವೈರಾಗ್ಯ ಬರಲೇಬೇಕು. ವೈರಾಗ್ಯ ಭಕ್ತಿ ಹೇಳ್ತಾನೇ ಇರ್ತಾನೆ. ಕಾರಣ ನಾವಷ್ಟು ನಿರೂಢ ಮೂಲ, ಪೂರ್ಣವಾಗಿ ಬೇರಿನವರೆಗೆ ಹೋಗಿದೆ. ನಮ್ಮದು ಬೇರು ಆಳದವರೆಗೆ ಹೋಗಿದೆ. ಆಳದವರೆಗೆ ಬೇರು ಹೋದಾಗ ಸುಮ್ಮನೆ ಹೀಗೆ ಕೈಯಿಂದ ಮಾಡಿದರೆ ಗಿಡ ಬೀಳೋದಿಲ್ಲ. ಅದು JCB ತರಬೇಕು, ಅದಕ್ಕೆ JCB ತಂದು ಕಿತ್ತಿದ್ರೇ ಹೋಗ್ತದೆ. ಹಾಗಾಗಿ ಇಷ್ಟು ಉಗ್ರವಾಗಿ, ಇಷ್ಟು ಭೀಕರವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಉಪದೇಶವನ್ನು ಮಾಡಿದ ಮೇಲೆ ಅವನಿಗೆ ಬಹಳ ಸಂತೋಷ ಆಯಿತು. ಬಹಳ ಸಂತೋಷ ಆಗಿ ನಮಸ್ಕಾರವನ್ನು ಮಾಡಿ ನಾನು ಅನುಗ್ರಹವನ್ನು ಪಡಿತೇನೆ ಅಂತ ಹೇಳಿ ಅಲ್ಲಿಂದ ಮುಂದೆ ಅವನು ಕಪಿಲ ಋಷಿಗಳ ಹತ್ತಿರ ಹೋಗಿ ತನ್ನ ಸಾಧನೆಯನ್ನೆಲ್ಲ ಮಾಡಿಕೊಳ್ತಾನೆ ಅಂತ ತಿಳಿಸಿಕೊಡ್ತಾರೆ. ಆಮೇಲೆ ಈ ಕಡೆಗೆ ಜಡಭರತನು ಕೂಡ ತನ್ನ ದೇಹತ್ಯಾಗವನ್ನು ಮಾಡಿ ತನ್ನ ಗತಿಯನ್ನು ಅವನು ಹೊಂತಾನೆ. ಆಮೇಲೆ ಭರತನ ಈ ಕಡೆಗೆ ಭರತನ ಮಗ ಸುಮತಿ ಅಂತ ಒಬ್ಬ ಇದ್ದ. ಆ ಸುಮತಿನೂ ಕೂಡ ಅವಧೂತ ಮಾರ್ಗವನ್ನು ಅನುಸರಿಸಿಬಿಟ್ಟ. ಹಾಗಾಗಿ ಅವನು ಸುಮತಿ ಆ ಕಡೆಗೆ ಹೋದ. ಇನ್ನು ಅನೇಕ ಜನ ಮಕ್ಕಳಾಗಿದ್ದಾರೆ, ಉದ್ದಾತ ಇತ್ಯಾದಿಗಳು. ಇವರ ವಂಶದಲ್ಲಿ ಮುಂದೆ ಗಯಾ ಎಂಬಂತಹ ರಾಜ ಆಗ್ತಾನೆ. ಬಹಳ ಉತ್ತಮನಾದಂತಹ ವಿಷ್ಣು ಭಕ್ತ. ಹೇಗೆ ಪ್ರಿಯವ್ರತನ ಕಕ್ಷೆ, ಆ ಪ್ರಿಯವ್ರತನ ಕಕ್ಷೆಯಲ್ಲಿ ಬರುವಂತಹ ದೊಡ್ಡ ರಾಜ ಇವನು ಗಯಾ. ಹಾಗಾಗಿ ಅವನೆಲ್ಲ ಆಗ್ತಾನೆ ಇತ್ಯಾದಿಯಾಗಿ ಅವನಿಂದ ಮುಂದೆ ವಂಶ ಬೆಳೀತದೆ ಅಂತ ಇಷ್ಟು ತಿಳಿಸಿಕೊಡ್ತಾನೆ. ಅದಾದ ಮೇಲೆ ಪರೀಕ್ಷಿತ್ ರಾಜ ಭೂಮಂಡಲಯಾಮ ವಿಶೇಷ, ನನಗೆ ಭೂಮಂಡಲ ಮತ್ತು ಖಗೋಲ ಹಾಗೂ ಭೂಗೋಳದ ಬಗ್ಗೆ ತಿಳಿಸಿಕೊಡಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾನೆ. ಬಹಳ ವಿಸ್ತಾರವಾಗಿದೆ. ಒಂದೊಂದು ಶಬ್ದಗಳನ್ನು, ವಾಕ್ಯಗಳನ್ನು ಇಟ್ಟುಕೊಂಡು ಅರ್ಥ ಮಾಡ್ತಾ ಹೋದರೆ ಬಹಳ ಆನಂದ ಆಗತ್ತೆ. ಬಹಳ ವಿಸ್ತಾರವಾಗಿದೆ. ಅಷ್ಟೆಲ್ಲ ವಿಸ್ತಾರ ಹೇಳೋದಕ್ಕೆ ಸಮಯ ಇಲ್ಲ, ಮತ್ತು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಪಂಚಮಸ್ಕಂಧ ಭಾಗವತದಲ್ಲಿಯೇ ಅತೀ ಕಷ್ಟವಾದದ್ದು, ಅತೀ ಕಷ್ಟದ ಸ್ಕಂಧ ಪಂಚಮಸ್ಕಂಧ. ಅದಾದ ನಂತರ ಏಕಾದಶ ಸ್ಕಂಧ, ಅಷ್ಟು ಆಮೇಲೆ ತೃತೀಯ, ದ್ವಿತೀಯ, ಹೀಗೆ ಬಹಳ ಕಷ್ಟ. ಕೇವಲ ತತ್ವಭರಿತವಾದದ್ದು. ಶ್ಲೋಕಗಳು ಕಷ್ಟ, ವಿಷಯಗಳು ನಿಗೂಢ. ಜ್ಞಾನಿಗಳು ವ್ಯಾಖ್ಯಾನ ಮಾಡಿದ್ದಾರೆ, ಅದನ್ನು ಅರ್ಥ ಮಾಡಿಕೊಳ್ಳಬಹುದು, ಇಲ್ಲ ಅಂತಲ್ಲ. ಆದರೂ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಅದಕ್ಕಾಗಿಯೇ ಬೆಳಿಗ್ಗೆ ಒಂದು ವಿಷಯ ಬಂತು, ಭಗವಂತನ ಗುಣಗಳನ್ನು ಅನುಭವಾರೋಹ ಮಾಡಿಕೊಳ್ಬೇಕು. ಹೇಗೆ ಮಾಡಿಕೊಳ್ಬೇಕು? ದೇವರು ಕೃಪೆ ಮಾಡಿದ್ರೇ ಆಗ್ತದೆ. ದೇವರು ಕೃಪೆ ಮಾಡಿದ್ರೇ ಆಗ್ತದೆ. ನೀವು ನಿತ್ಯ ದ್ವಾದಶ ಸ್ತೋತ್ರ ಪಾರಾಯಣ ಮಾಡ್ತಾ ಇರ್ತೀರಿ. ದ್ವಾದಶ ಸ್ತೋತ್ರ ಪಾರಾಯಣ ಮಾಡಬೇಕಾದ್ರೆ ಈ ಶ್ಲೋಕವನ್ನು ಈ ಅನುಸಂಧಾನದಿಂದ ಪಠನ ಮಾಡಿ. ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ. ನಿನ್ನ ಚರಿತ್ರೆಯನ್ನು ನನಗೆ ತಿಳಿಸಿಕೊಡು. ಚರಿತ್ರೆಯನ್ನು ತಿಳಿಸಿಕೊಡು ಅಂದರೆ ಏನು? ಕೃಷ್ಣನ ಚರಿತ್ರೆ ಬೇಕಾದಷ್ಟು ಗೊತ್ತಿದೆಯಲ್ಲ. ನಿನ್ನ ಚರಿತ್ರೆಯನ್ನು ತಿಳಿಸಿಕೊಡು ಅಂದರೆ ಬರೀ ತಿಳಿಸಿಕೊಡೋದಲ್ಲ, ಅದು ನನಗೆ ಅನುಭವಾರೋಹ ಆಗುವಂತೆ ಮಾಡು. ಕರುಣಾಪೂರ್ಣ,
ಪೂರ್ಣ ಕರುಣೆ ಮಾಡುವಂತಹ ನೀನು. ನನ್ನ ಯೋಗ್ಯತೆ ಇಲ್ಲ ನಿಜ, ಆದರೆ ನಿನ್ನ ಕಥೆಗಳನ್ನು ಕೇಳುವ ಯೋಗ್ಯತೆ ಕೊಡು, ಕೇಳಿಸು. ಕೇಳಿದ ಮೇಲೆ ಅರ್ಥ ಆಗುವಂತೆ ಮಾಡು, ಅರ್ಥ ಮಾಡಿಸು. ಅರ್ಥ ಆದದ್ದು ನೆನಪುಳಿಯುವಂತೆ ಮಾಡು, ನೆನಪಿಡಿಸು. ನೆನಪಿಟ್ಟುಕೊಂಡ ಮೇಲೆ ಮನನ ಮಾಡುವಂತೆ ಮಾಡು, ಮನನ ಮಾಡಿಸು. ಮನನ ಆದ ಮೇಲೆ ಅದು ನಮಗೆ ಅನುಭವಾರೋಹ ಆಗುವಂತೆ ಮಾಡು ಅಂತ ಭಗವಂತನಲ್ಲಿ ಬೇಡಿಕೊಳ್ಳಬೇಕು. ಹಾಗೆ ಈ ಎಲ್ಲ ಭೂಗೋಳ ಖಗೋಳ ದೇವರೇನು ಅದ್ಭುತವಾದ ಸೃಷ್ಟಿ, ಏನು ಅರ್ಥ ಆಗುತ್ತೆ? ನಮಗೇನೂ ಅರ್ಥ ಆಗೋದಿಲ್ಲ. ಇವತ್ತು ಸ್ವಲ್ಪ ವಿಜ್ಞಾನ ಬಂದಿದೆ ಅನ್ನೋದಕ್ಕೆ ಅದು ಇದು ತೆಗೆದು ನೋಡ್ತೇವೆ, ಅಲ್ಲಿದೆ ಇಲ್ಲಿದೆ, ಏನೇನೋ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತೇವೆ. ಆದರೆ ಆ ಭಗವಂತನ ಅದ್ಭುತವಾದ ಸೃಷ್ಟಿ ಕಲ್ಪನೆ ಬರೋದಿಲ್ಲ. ಅದು ಏನು ಸೃಷ್ಟಿ ಮಾಡಿದ್ದಾನೆ ಅನ್ನೋದನ್ನು ತಿಳಿಯಲಿಕ್ಕೆ ಇಷ್ಟೆಲ್ಲ ಒದ್ದಾಡ್ತೀವಿ ನಾವು. ಇವತ್ತೇನು ವಿಜ್ಞಾನ ನಾಸಾ ಗೀಸಾ ಕೋಟ್ಯಾವಧಿ 100 ಕೋಟಿ ಖರ್ಚು ಮಾಡ್ತದೆ. 100 ಕೋಟಿ ಖರ್ಚು ಮಾಡಿ ಚಂದ್ರ, ನಕ್ಷತ್ರ, ಸೂರ್ಯ, ಮಂಗಳ, ಅದು ಇದು ಎಲ್ಲ ಮಾಡ್ತದೆ. ಇಷ್ಟು ಮಾಡಿದರೂ ಪೂರ್ಣ ನಾನು ಚಂದ್ರನ ಬಗ್ಗೆ ತಿಳಿದೀನಿ, ಮಂಗಳದ ಬಗ್ಗೆ ತಿಳ್ಕೊಂಡೆ, ಹಾಗೇ ಇಲ್ಲ. ಇನ್ನೂ ಹುಡುಕ್ತಾರೆ, ಇನ್ನೂ ಏನೋ ಸಿಗ್ತದೆ, ಇನ್ನೂ ಅಪರೂಪ ಅಂತಾರೆ. ಹಾಗಿದ್ದರೆ ಎಷ್ಟು ಇರಬಹುದು ದೇವರ ಸೃಷ್ಟಿ? ಇದೇನಿದು? ಒಂದು ಚಂದ್ರಮಂಡಲಕ್ಕೆ ಇಷ್ಟು ರಿಸರ್ಚು, ಒಂದು ಮಂಗಳ ಗ್ರಹಕ್ಕೆ ಇಷ್ಟು ರಿಸರ್ಚು. ಇಂಥವು ಎಷ್ಟವ? ಏನು ರಿಸರ್ಚ್ ಮಾಡ್ತಾರೆ, ಏನು ನೋಡ್ತಾರೆ, ಯಾವಾಗ ತಿಳಿತಾರೆ? ಇದನ್ನು ದೇವರು ಯಾವಾಗ ಸೃಷ್ಟಿ ಮಾಡ್ಯಾನ? ಎಷ್ಟು ದಿವಸದಿಂದ ಮೇಂಟೈನ್ ಮಾಡ್ಯಾನ? ಅನಾದಿ ಕಾಲದಿಂದ ಇಷ್ಟೆಲ್ಲವನ್ನೂ ದೇವರು ಕೊಟ್ಟು ರಕ್ಷಣೆ ಮಾಡಿ, ಅವುಗಳನ್ನು ಪೋಷಣೆ ಮಾಡಿ, ಅವುಗಳ ಲಾಭ ನಮಗಾಗುವಂತೆ ಮಾಡಿ ಎಲ್ಲ ಮಾಡ್ತಾನಲ್ಲ ದೇವರು. ಆ ಸ್ಮರಣೆ ಬರೋದಕ್ಕಾಗಿ ಭೂಗೋಳವನ್ನು ತಿಳಿಸಿಕೊಡ್ತಾರೆ. ಬೇಕಾದಷ್ಟಿದೆ, ಸಂಕ್ಷೇಪದಲ್ಲಿ ಹೇಳ್ತೀನಿ. ಭೂಮಂಡಲದ ಮಧ್ಯದಲ್ಲಿ ಜಂಬೂದ್ವೀಪ ಅಂತ ಇದೆ. ಆ ಜಂಬೂದ್ವೀಪದಲ್ಲಿ 9 ವರ್ಷಗಳು. ಆ 9 ವರ್ಷಗಳಲ್ಲಿ ಅನೇಕ ವರ್ಷಗಳೆಲ್ಲ ಇದೆ. ಆಮೇಲೆ 8 ಮರ್ಯಾದಾಗಿರಿಗಳು ಅಂದರೆ 1 ವರ್ಷಕ್ಕೂ ಇನ್ನೊಂದು ವರ್ಷಕ್ಕೂ ಬಾರ್ಡರ್ ಇದ್ದ ಹಾಗೆ ಅದು. ಆ ಮರ್ಯಾದಾಗಿರಿ ಅಂತ ಅಂತಾರೆ. ಆ ಮರ್ಯಾದಾಗಿರಿಗಳಿದೆ. ಅದರಲ್ಲಿ ಇಲಾವೃತ ಅಂತನ್ನುವಂತಹ ಒಂದು ವರ್ಷ. ಆ ಇಲಾವೃತ ವರ್ಷದಲ್ಲಿ 1,00,000 ಯೋಜನ ವಿಸ್ತೀರ್ಣವಾದಂತಹ ಒಂದು ದೊಡ್ಡ ಪರ್ವತ ಮೇರು ಪರ್ವತ. ಆ ಮೇರು ಪರ್ವತ 16,000 ಯೋಜನ ಕೆಳಗೆ ಇದೆ, 84,000 ಯೋಜನ ಮೇಲೆ ಕಣ್ಣಿಗೆ ಕಾಣುತ್ತೆ. ಆ ತರಹದ ಒಂದು ದೊಡ್ಡದಾದಂತಹ ಪರ್ವತ ಮೇರು ಪರ್ವತ. ಆ ಮೇರು ಪರ್ವತ ಇದ್ದದ್ದು ಹೀಗಿದೆ, ಮೇಲೆ ಚೂಪಿದ್ದು ಕೆಳಗೆ ಅಗಲ ಅಲ್ಲ, ಮೇಲೆ ಅಗಲ ಕೆಳಗೆ ಚೂಪಾಗಿ ಇದೆ. ಮೇಲೆ ಸುಮಾರು 36,000 ಯೋಜನ ಅದರ ಅಗಲ, ಕೆಳಗೆ ಬಂದಾಗೆ 16,000 ಯೋಜನ ಕೆಳಗೆ ಇದೆ. ಹೀಗೆ ಆ ಇಲಾವೃತ ಮಧ್ಯದಲ್ಲಿ ಇದೆ. ಆಮೇಲೆ ಕೇತು ಇತ್ಯಾದಿಗಳು. ಇಲಾವೃತದ ದಕ್ಷಿಣಕ್ಕೆ ಅನೇಕ ಪರ್ವತಗಳು, ಮಾಲ್ಯವಾನ್ ಇತ್ಯಾದಿ ಅನೇಕ ಪರ್ವತಗಳು ಇದೆ. ಆಮೇಲೆ ಪೂರ್ವದಲ್ಲಿ ಮಂದರ ಪರ್ವತ. ಅದು ಹೇಗಿದೆ ಅಂದರೆ, ಈ ಪರ್ವತ ಹೀಗಿದ್ದದ್ದಕ್ಕಾಗಿ ಅದಕ್ಕೆ ಸಪೋರ್ಟಿವ್ ಕೆಲವು ಪರ್ವತಗಳು ಬೇಕು, ಅದನ್ನು ಸಪೋರ್ಟ್ ಮಾಡಲಿಕ್ಕೆ. ಆ ಪರ್ವತಗಳನ್ನೆಲ್ಲ ಹೇಳ್ತಾರೆ. ಮಂದರ ಪರ್ವತ ಅಂತ ಇದೆ. ಆ ಮಂದರ ಪರ್ವತದಲ್ಲಿ ದೇವಚ್ಯೂತ ಜೇವಚ್ಯೂತ ಅಂತನ್ನುವಂತಹ ಒಂದು ದೊಡ್ಡ ಮಾವಿನ ಗಿಡ, ಹಾಲಿನ ಸರೋವರ, ನಂದನ ಉದ್ಯಾನ ಇವೆಲ್ಲ ಅಲ್ಲಿ ಇದೆ. ಅದರಲ್ಲಿ ಆ ಮಾವಿನ ಗಿಡ ಎಷ್ಟು ದೊಡ್ಡದಿದೆ ಅಂದರೆ 1,100 ಯೋಜನ ದೊಡ್ಡದಾದಂತಹ ಮಾವಿನ ಗಿಡ. ಆ ಮಾವಿನ ಗಿಡ ದೇವೋಪಭೋಗ್ಯತ್ವಾತ್, ಅದು ಕೇವಲ ದೇವತೆಗಳು ಮಾತ್ರ ಭೋಗ ಮಾಡುವಂತಹ ಹಣ್ಣು, ಬೇರೆ ಯಾರಿಗೂ ಸಿಗೋದಿಲ್ಲ ಅಂತಹ ಹಣ್ಣಿದೆ. ಅದು ಆ ಮಾವಿನ ಹಣ್ಣು ಪಕ್ವವಾಗಿ ಅದರ ರಸ ಎಲ್ಲ ಕೆಳಗೆ ಬೀಳುತ್ತದೆ, ಶೀಕರಣೆ. ಅದರದ್ದೇ ಒಂದು ದೊಡ್ಡದಾದ ನದಿಯಾಗಿದೆ, ಅರುಣೋದ ಅಂತ ಅದರ ಹೆಸರು. ಆಮೇಲೆ ದಕ್ಷಿಣದಲ್ಲಿ ಮೇರುಮಂದರ ಅಂತ ಇದೆ. ಆ ಮೇರುಮಂದರದಲ್ಲಿ ನೇರಳೆ ಹಣ್ಣಿನ ಗಿಡ, ಭಾರಿ ದೊಡ್ಡದಾದಂತಹ ನೇರಳೆ ಹಣ್ಣಿನ ಗಿಡ. ಆ ಮಧುಸರೋವರ ಅಂತ, ಆ ಚೈತ್ರರಥ ಅಂತ ನೀವು ಕೇಳಿರ್ತೀರಿ, ಚೈತ್ರರಥ ಉದ್ಯಾನ ಅಂತ. ಆ ಚೈತ್ರರಥ ಉದ್ಯಾನ ಇರೋದು ಅಲ್ಲೇನೆ. ಹಾಗಾಗಿ ಅಲ್ಲಿ ಇದೆ. ಆ ಜಂಬೂ ವೃಕ್ಷ ಭಾರಿ ದೊಡ್ಡದು. ಅದರೊಳಗೆ ಎಂಥ ಇಷ್ಟಿಷ್ಟು ದಪ್ಪ ಇಷ್ಟು ಕೈ ಮಾಡ್ತೇನೆ, ಅದು ಎಷ್ಟು ದೊಡ್ಡದಿದೆಯೋ ಅಂತೂ ದೊಡ್ಡ ಹಣ್ಣುಗಳು. ಆ ಹಣ್ಣುಗಳೆಲ್ಲ ಕೆಳಗೆ ಬಿದ್ದರೆ ರಸ ಎಲ್ಲ ಬೀಳಬೇಕು. ಆ ಕೆಳಗೆ ಬಿದ್ದ ರಸ ಅಲ್ಲಿರುವ ಮಣ್ಣು, ಗಾಳಿ, ಬಿಸಿಲು ಎಲ್ಲ ಸೇರಿ ಅದು ವಿಕಾರ ಆಗಿ ಬಂಗಾರ ಆಗಿ ತಯಾರಾಗ್ತದೆ. ಅದನ್ನೇ ಜಾಂಬೂನದ ಅಂತ ಕರೆಯೋದು. ಜಾಂಬೂನದ ಬಂಗಾರ ಅನ್ನೋದು ಕೇವಲ ದೇವತೆಗಳು ಮಾತ್ರ ಬಳಸುವ ಬಂಗಾರ,
ನಮಗೆ ನಿಮಗೆ ಸಿಗೋದೇ ಇಲ್ಲ ಅಂತಹ ಬಂಗಾರ ಜಾಂಬೂನದ ಎಂಬಂತಹ ಬಂಗಾರ. ಆಮೇಲೆ ಸುಪಾರ್ಶ್ವ ಅಂತ ಮತ್ತೊಂದು ಪಶ್ಚಿಮಕ್ಕೆ ಪರ್ವತ, ಅಲ್ಲಿ ಕದಂಬ ವೃಕ್ಷದ ಗಿಡ ಇದೆ. ಅಲ್ಲಿ ಇಕ್ಷುರಸ, ಕಬ್ಬಿನ ರಸದ ಒಂದು ದೊಡ್ಡ ಸರೋವರ ಇದೆ. ವೈಭ್ರಾಜಕ ಅಂತ ಉದ್ಯಾನ. ಅದೇನಿದೆ ಅಂದರೆ ಆ ಮಹಾ ಕದಂಬ ವೃಕ್ಷ ಅಲ್ಲಿದೆ. ಆ ಕದಂಬ ವೃಕ್ಷ ಹೇಗೆ ಅಂದರೆ, ಆ ಕದಂಬ ವೃಕ್ಷ ಒಮ್ಮೆ ನೀವು ತಿಂದು ಬಂದುಬಿಡ್ರಿ. ತಿಂದು ಬಂದರೆ 100 ಯೋಜನ ನಿಮ್ಮ ಮುಖದಿಂದ ಸುವಾಸನೆ. ನೀವು ಬಾಯಿ ತೆಗೆದ್ರೆ ಸಾಕು, ಎಲ್ಲ ಕಡೆಗೆ ಸುವಾಸನೆ. ಅಂತಹ ಒಂದು ವೃಕ್ಷ ಕದಂಬ ವೃಕ್ಷ ಅಂತ ಅಲ್ಲಿದೆ. ಕುಮುದ ಅಂತ ಒಂದು ಪರ್ವತ, ಅಲ್ಲಿ ನೆಗ್ರೋಧ ವೃಕ್ಷ ಇದೆ. ಆ ನೆಗ್ರೋಧ ವೃಕ್ಷದಲ್ಲಿ ಒಂದು ಸಿಹಿ ನೀರಿನ ಒಂದು ಸರೋವರ ಇದೆ. ಅಲ್ಲಿ ಅನೇಕ ಬೇರೆ ಬೇರೆ ಚಿಕ್ಕ ಪುಟ್ಟ ಪರ್ವತಗಳಿದೆ. ಅಲ್ಲಿ ನದಿಗಳು, ಅದು ಎಂಥ ನದಿ ಅಂದರೆ ಭಾರಿ ವಿಚಿತ್ರವಾದಂತಹ ನದಿ. ಅಲ್ಲಿ ವಟವೃಕ್ಷ, ಆ ವಟವೃಕ್ಷ ಎಂಥದ್ದು ಅಂದರೆ ಭಾರಿ ವಿಚಿತ್ರವಾದ ವೃಕ್ಷ. ವಟವೃಕ್ಷಕ್ಕೆ ಹೀಗೆಲ್ಲ ಇದು ಬಿದ್ದಿರ್ತದಲ್ಲ, ಅದೇನಂತಾರೆ ಅದಕ್ಕೆ, ಆ ಬೇರುಗಳು ಏನೋ ಬೀಳ್ತಾ ಇರ್ತದಲ್ಲ, ಅದೇನು ಅಂದರೆ ಅದು ನೀ ಏನು ಕೇಳ್ತೀವೋ ಅದು ಕೊಡ್ತದೆ. ನನಗೆ ಹಾಸಿಗೆ ಬೇಕು, ಹಾಸಿಗೆ ಬೀಳ್ತದೆ ಕೆಳಗೆ. ಶಯ್ಯ ಪಯಃ ದಧಿ ಘೃತ ಮಧು ಗುಡಾನ್ನ ಶಯ್ಯ ಆಸನ ಆಭರಣ ಏನು ಬೇಕೋ ಎಲ್ಲವೂ ಸಿಗ್ತದೆ. ಅಂತಹ ಒಂದು ನದಿ ಮತ್ತು ವೃಕ್ಷ ಅಲ್ಲಿ ಇದೆ. ಹೀಗೆ ಅನೇಕ ಪರ್ವತಗಳೆಲ್ಲ ಅಲ್ಲಿ ತಿಳಿಸಿಕೊಡ್ತಾರೆ. ಆಮೇಲೆ ಮೇರು ಪರ್ವತ, ಆ ಮೇರು ಪರ್ವತದ ಮೇಲೆ ಬ್ರಹ್ಮದೇವರ ದೊಡ್ಡದಾದ ಊರು, ಶತಕೋಟಿ ಅಂತ ಅದಕ್ಕೆ ಹೆಸರು. 10,000 ಯೋಜನ ವಿಸ್ತೀರ್ಣವಾದಂತಹ ಪಟ್ಟಣ. ಅದರ ಸುತ್ತಲೂ ಅಷ್ಟದಿಕ್ಪಾಲಕರು ಸಣ್ಣ ಸಣ್ಣ ಕ್ವಾರ್ಟರ್ಸ್ ಮಾಡಿಕೊಂಡು ಆ ಬ್ರಹ್ಮದೇವರ ಸದನ ಸುತ್ತಲೂ ಅವರಿದ್ದಾರೆ. ಈ ಮೇರು ಪರ್ವತ ಏನಿದೆ, ಈ ಮೇರು ಪರ್ವತದಿಂದಲೇ ಗಂಗಾದೇವಿ ಹರಿದು ಬರ್ತಾಳೆ ಎಂಬುದಾಗಿ ತಿಳಿಸ್ತಾರೆ. ತತ್ರ ಭಗವತಃ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋರ್ವಿಕ್ರಮತಃ ವಾಮಪಾದಾಂಗುಷ್ಠನಖ ನಿರ್ಭಿನ್ನೋರ್ಧ್ವಾಂಡಕಟಾಹ ವಿವರೇಣ ಅಂತಃಪ್ರವಿಷ್ಟಾ ಯಾ ಬಾಹ್ಯ ಜಲಧಾರ ತಚ್ಚರಣ ಪಂಕಜಾವನೇಜನ ಅರುಣ ಕಿಂಜಲ್ಕ ಕುಂಕುಮೋಪರಂಜಿತ ಅಖಿಲ ಜಗದಘ ಅಮಲಾಪಹ ಉಪಸ್ಪರ್ಶನಾಮಲ ಸಾಕ್ಷಾತ್ ಭಗವತ್ಪದೀ ಇತ್ಯನುಪಲಕ್ಷಿತ ವಚೋಭಿಃ ಅಭಿಧೀಯಮಾನ ಅತಿಮಹತಾ ಕಾಲೇನ ಯುಗಸಹಸ್ರೇಣ ಉಪಲಕ್ಷಣೇನ ದಿವೋ ಮೂರ್ಧನ್ಯವತತಾರ ಯತ್ತದ್ ವಿಷ್ಣುಪದಮಾಹುಹು. ಸಾಕ್ಷಾತ್ ಭಗವಂತನ ಪಾದಗಳಿಂದ ಹರಿದು ಬಂದಂತಹ ಗಂಗೆ ಅಲ್ಲಿಂದ ಹರಿದು ಬರ್ತಾಳೆ. ಯತ್ರ ಹವಾವ ವೀರವ್ರತ ಔತ್ತಾನಪಾದಿಃ ಪರಮಭಾಗವತೋ ಅಸ್ಮತ್ಕುಲದೇವತಾ ಚರಣಾರವಿಂದೋದಕಮಿತಿ ಯಾಂ ಅನುಸವನಂ ಉತ್ಕೃಷ್ಯಮಾಣ ಭಗವದ್ಭಕ್ತಿಯೋಗೇನ ದೃಢಂ ಕ್ಲಿದ್ಯಮಾನ ಅಂತರ್ಹೃದಯಃ ಔತ್ಕಂಠ್ಯ ವಿವಶಾಮೀಲಿತ ಲೋಚನಯುಗಳ ಕುಡ್ಮಳ ವಿಗಳಿತ ಅಮಲ ಬಾಷ್ಪ ಕಲಯ ಅಭಿವ್ಯಜ್ಯಮಾನ ರೋಮ ಕುಲಕಃ ಅಧುನಾಪಿ ಪರಮಾದರೇಣ ಶಿರಸ ಬಿಭರ್ತಿ. ಆ ಗಂಗೆಯನ್ನು ಸದಾ ಧಾರಣೆ ಮಾಡಿರ್ತಾರೆ. ಬ್ರಹ್ಮದೇವರು ಆ ಗಂಗೆಯಿಂದ ಭಗವಂತನ ಪಾದವನ್ನು ತೊಳೆದಿದ್ದಾರೆ. ರುದ್ರದೇವರು ಅದನ್ನು ಶಿರಸ್ಸಿನಲ್ಲಿ ಧಾರಣೆ ಮಾಡಿದ್ದಾರೆ. ಹೀಗೆ ಅಂತಹ ಅದ್ಭುತವಾದಂತಹ ಗಂಗೆ ಅಲ್ಲಿಂದ ಹರಿದು ಬರ್ತಾಳೆ. ಆ ಗಂಗೆ ಹರಿದು ಬಂದಂತಹ ಗಂಗೆ ಇಲಾವೃತದಲ್ಲಿ 4 ಭಾಗವಾಗಿ ಹರಿತಾಳೆ. 4 ಭಾಗವಾಗಿ ಇಲಾವೃತದಲ್ಲಿ ಹರಿತಾಳೆ. ಇಲ್ಲಿ ಒಂದು ಮಾತನ್ನು ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ಭಗವಂತನ ಎಡಗಾಲಿನಿಂದ ಗಂಗೆ ಬಂದ್ಲ, ಬಲಗಾಲಿನಿಂದ ಬಂದ್ಲ ಅಂತ ಪ್ರಶ್ನೆ. ಅದಕ್ಕಾಗಿ ಹೇಳ್ತಾರೆ, ವರಾಹಕಲ್ಪದಲ್ಲಿ ಮಾತ್ರ ಭಗವಂತನ ಎಡಗಾಲಿನ ಸ್ಪರ್ಶ ಆದದ್ದಕ್ಕಾಗಿ ಬ್ರಹ್ಮಾಂಡ ಒಡೆದು ಗಂಗೆ ಬಂದದ್ದು. ವರಾಹಕಲ್ಪವನ್ನು ಬಿಟ್ಟು ಇತರ ಎಲ್ಲ ಕಲ್ಪಗಳಲ್ಲಿ ಬಲಗಾಲಿನಿಂದ ಗಂಗೆ ಬಂದಿದ್ದಾಳೆ ಅಂತ ನಾವು ತಿಳಿಯಬೇಕು ಅಂತ ತಿಳಿಸಿಕೊಡ್ತಾರೆ. ಆಮೇಲೆ ಆ ಗಂಗೆ ಮೇರು ಪರ್ವತದಲ್ಲಿ ಆ ಬ್ರಹ್ಮದೇವರ ಸದನದಲ್ಲಿ ಬೀಳತ್ತೆ. ಅಲ್ಲಿಂದ 4 ಭಾಗವಾಗಿ ಹರಿಯತ್ತೆ. ಸೀತಾ, ಅಲಕನಂದ, ಚಕ್ಷು, ಭದ್ರ. ಆ ಸೀತಾ ಅನ್ನೋದು ಪೂರ್ವಕ್ಕೆ ಹರಿದು ಗಂಧಮಾದನ ಪರ್ವತದ ಮೇಲೆ ಬಿದ್ದು ಅಲ್ಲಿಂದ ಭದ್ರಾಶ್ವ ವರ್ಷದಲ್ಲಿ ಹರಿತಾಳೆ. ಅಲ್ಲಿಂದ ಸಮುದ್ರಕ್ಕೆ ಸೇರ್ತಾಳೆ. ಚಕ್ಷು ಎಂಬ ಹೆಸರಿನ ಗಂಗೆ ಪಶ್ಚಿಮಕ್ಕೆ ಹರಿತಾಳೆ. ಮಾಲ್ಯವಾನ್ ಎಂಬುವ ಶಿಖರದ ಮೇಲೆ ಬಿದ್ದು ಅಲ್ಲಿ ಕೇತುಮಾಲಾ ವರ್ಷದಲ್ಲಿ ಹರಿದು ಸಮುದ್ರವನ್ನು ಸೇರ್ತಾಳೆ. ಭದ್ರಾ ಅನ್ನೋ ಹೆಸರಿನಿಂದ ಶೃಂಗವಾನ್ ಪರ್ವತದ ಮೇಲೆ ಬಿದ್ದು ಉತ್ತರ ಕುರು ವರ್ಷದಲ್ಲಿ ಹರಿದು ಲವಣ ಸಮುದ್ರವನ್ನು ಸೇರ್ತಾಳೆ. ಈ ಕಡೆಗೆ ದಕ್ಷಿಣಕ್ಕೆ ಅಲಕನಂದ
ಅವಳು ಹಿಮಾಲಯದ ಮೇಲೆ ಬಿದ್ದು ಭಾರತ ವರ್ಷದಲ್ಲಿ ಹರಿದು ಸಮುದ್ರವನ್ನು ಸೇರ್ತಾಳೆ. ಹೀಗೆ ಭಾರತ ವರ್ಷದಲ್ಲಿ ಅನೇಕ ನದಿಗಳು ಇವೆ ಅಂತ ಹೇಳ್ತಾರೆ. ಕೇವಲ ಗಂಗೆ ಮಾತ್ರ ಅಲ್ಲ, ಬೇಕಾದಷ್ಟು ನದಿಗಳು. ಅನ್ಯೇ ನದಾಹ ನದ್ಯಶ್ಚ ವರ್ಷೇ ವರ್ಷಿ ಸಂತಿ ಬಹುಷು ಮೇರ್ವಾದಿ ಗಿರುದುಹಿತರಃ ಅತ್ರಾಪಿ ಜಂಬೂದ್ವೀಪೆ ಭಾರತಮೇವ ವರ್ಷಂ ಕರ್ಮಕ್ಷೇತ್ರಂ ಅಥ ಅನ್ಯಾನಿ ಅಷ್ಟವರ್ಷಾಣಿ ಸ್ವರ್ಗಿಣ ಪುಣ್ಯಶೇಷಪೋಗೋಪಸ್ಥಾನಿ ಭೌಮಸ್ವರ್ಗಪದಾನಿ ವ್ಯಪದಿಶಂತಿ. ಹಾಗಾಗಿ ಈ ಜಂಬೂದ್ವೀಪದಲ್ಲಿ ಗಂಗೆ ಹರಿತಾಳೆ, ಈ ಭಾರತ ವರ್ಷದಲ್ಲಿ ಗಂಗೆ ಹರಿತಾಳೆ ಅನ್ನುವುದಕ್ಕೆ ಈ ಭಾರತ ವರ್ಷವೇ ಕರ್ಮಕ್ಷೇತ್ರ. ಉಳಿದ ಎಲ್ಲ ವರ್ಷಗಳು ಕೂಡ ಕೇವಲ ಭೋಗಕ್ಷೇತ್ರ, ಭೋಗ ಮಾಡುವುದಕ್ಕಾಗಿ ಮಾತ್ರ ಇರೋದು. ಅಲ್ಲಿ ಹೋಗೋದಕ್ಕೆ ಮನುಷ್ಯನಿಗೆ ಆಗೋದಿಲ್ಲ. ಕೆಲವು ಕೇವಲ ದೇವತೆಗಳು ಮಾತ್ರ ಹೋಗುವ ಸ್ಥಳಗಳು, ಇನ್ನು ಕೆಲವು ಮನುಷ್ಯರು ಹೋಗ್ಬೋದು. ಯಾವಾಗ ಇಲ್ಲಿ ಸಾಧನೆಯನ್ನು ಮಾಡ್ತೀರಿ, ಸಕಾಮ ಕರ್ಮಗಳನ್ನು ಮಾಡ್ತೀರಿ, ಮಾಡಿ ಸ್ವರ್ಗಕ್ಕೆ ಹೋಗ್ತೇವೆ. ಕೆಲವು ವಿಶೇಷ ಪುಣ್ಯ ಇದ್ದರೆ ಸ್ವರ್ಗದಲ್ಲಿ ಭೋಗ ಮಾಡಿ, ಪುಣ್ಯ ಉಳಿದಿದ್ದರೆ ಈ ಎಲ್ಲ ಬೇರೆ ಬೇರೆ ದ್ವೀಪಗಳಿಗೆ ನಮ್ಮನ್ನು ಕೊಟ್ಟು ಕಳಿಸ್ತಾರೆ, ಅಲ್ಲಿ ಭೋಗ ಮಾಡಿ ಅಂತ ಕೊಟ್ಟು ಕಳಿಸ್ತಾರೆ. ಹಾಗಾಗಿ ಪುಣ್ಯಶೇಷ ಭೋಗ ಸ್ಥಾನಾನಿ ಭೌಮ ಸ್ವರ್ಗ ಪದಾನಿ, ಭೂಮಿಯಲ್ಲಿರುವ ಸ್ವರ್ಗ ಇದು. ಹಾಗಾಗಿ ಮನುಷ್ಯರು ಹೋಗೋದಕ್ಕೆ ಬರೋದಿಲ್ಲ. ಕೆಲವರು ಈ ವರ್ಷಗಳು ಅಂದರೆ ಇವತ್ತಿನ ಅಮೇರಿಕಾ, ಆಫ್ರಿಕಾ ಇವುಗಳಿಗೆ ಹಾಗೂ ಇಲ್ಲಿರುವ ವರ್ಷಗಳಿಗೆ ಹೊಂದಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಅಷ್ಟೇನು ಸಮರ್ಪಕ ಅಂತ ನಮಗೆ ಅನಿಸೋದಿಲ್ಲ. ಹಾಗಾಗಿ ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಇರಲಿ. ಅಂತೂ ಭೂಮಿಯಲ್ಲಿ ಭೋಗ ಮಾಡಲಿಕ್ಕೆ ಬರ್ತಾರೆ. ಆಮೇಲೆ ಈ ಎಲ್ಲ ಭಾರತ ವರ್ಷವನ್ನು ಬಿಟ್ಟು ಉಳಿದ 8 ವರ್ಷಗಳಲ್ಲಿ 10,000 ವರ್ಷ ಆಯುಷ್ಯ, 10,000 ವರ್ಷ ಆಯುಷ್ಯ. ಭರತ ವರ್ಷದಲ್ಲಿ ಮಾತ್ರ 100, 120 ಅಥವಾ ಕೃತಯುಗದಲ್ಲಿಷ್ಟು, ತ್ರೇತಾಯುಗದಲ್ಲಿಷ್ಟು ಅನ್ನುವ ವ್ಯವಸ್ಥೆ ಭರತ ವರ್ಷದಲ್ಲಿ ಮಾತ್ರ. ಅಷ್ಟು ಮಾತ್ರ ಅಲ್ಲ, ಉಳಿದ ಎಲ್ಲ ವರ್ಷಗಳಲ್ಲಿ ತ್ರೇತಾಯುಗ ಒಂದೇ, ಬೇರೆ ಯಾವ ಯುಗಗಳೇ ಇಲ್ಲ. ಕಾಲಗಳು ಬರ್ತಾ ಇರ್ತದೆ, ಆದರೆ ಧರ್ಮ ಇರೋದು ತ್ರೇತಾಯುಗದ ಧರ್ಮವೇ ಉಳಿದ 8 ವರ್ಷಗಳಲ್ಲಿ ನಡೀತದೆ. ಇದು ದೇವತೆಗಳ ಒಂದು ವಿಶಿಷ್ಟವಾದ ಕ್ರೀಡಾಭೂಮಿ. ಹೀಗಾಗಿ ಇದನ್ನು ತಿಳಿಯಬೇಕು. ಈ 9 ವರ್ಷಗಳಲ್ಲಿ ಪ್ರಧಾನವಾಗಿ ಇದನ್ನು ತಿಳಿಯೋಣ, ದೇವರ ಮಹಿಮೆ. ಈ 9 ವರ್ಷಗಳಲ್ಲಿ ಭಗವಂತ ಒಂದೊಂದು ರೂಪದಿಂದ ಇದ್ದು ಅಲ್ಲಿ ಒಬ್ಬೊಬ್ಬ ದೇವತೆಯಿಂದಲೋ ಒಬ್ಬೊಬ್ಬ ರಾಜರಿಂದಲೋ ಸ್ತುತ್ಯನಾಗಿ ಅಲ್ಲಿ ಇದ್ದಾನೆ ಅನ್ನುವುದನ್ನು ಹೇಳ್ತಾರೆ. ಮೊದಲನೇದಾಗಿ ಇಲಾವೃತ. ಆ ಇಲಾವೃತದಲ್ಲಿ ರುದ್ರದೇವರೊಬ್ಬರೇ ಪುರುಷರು, ಬೇರೆ ಯಾರೂ ಇಲ್ಲ. ಆ ಕಥೆ ನಿಮಗೆ ಗೊತ್ತು, ಮುಂದೆ ಬರುತ್ತೆ 9ನೇ ಸ್ಕಂದದಲ್ಲಿ. ಹಾಗಾಗಿ ಆ ಇಲಾವೃತದಲ್ಲಿ ರುದ್ರದೇವರು ಮಾತ್ರ ಪುರುಷರು. ಅಲ್ಲಿ ರುದ್ರ ಪಾರ್ವತಿಯರು ಅವರೇನು ಮಾಡ್ತಾರೆ ಅಂದರೆ ಸಂಕರ್ಷಣ ರೂಪಿಯಾದ ಭಗವಂತನ ವಿಶೇಷವಾದ ಆರಾಧನೆಯನ್ನು ಅವರು ಮಾಡ್ತಾರೆ. ಆ ಸಂಕರ್ಷಣ ರೂಪಿಯಾದ ಭಗವಂತನ ಮಂತ್ರವನ್ನು ಹೇಳ್ತಾರೆ. ಓಂ ನಮೋ ಭಗವತೆ ಮಹಾಪುರುಷಾಯ ಸರ್ವಗುಣ ಸಂಖ್ಯಾನಾಯ ಅನಂತಾಯ ಅವ್ಯಕ್ತಾಯ ನಮಃ ಎಂಬುದಾಗಿ ಆ ಸಂಕರ್ಷಣ ರೂಪಿಯಾದ ಭಗವಂತನನ್ನು ಇಲಾವೃತದಲ್ಲಿ ಸ್ತೋತ್ರ ಮಾಡ್ತಾರೆ. ಆಮೇಲೆ ಭದ್ರಾಶ್ವ ಅಂತ ವರ್ಷ. ಆ ಭದ್ರಾಶ್ವ ವರ್ಷದಲ್ಲಿ ಧರ್ಮರಾಜನ ಮಗ, ಯಮಧರ್ಮನ ಮಗ ಭದ್ರಶ್ರವ ಅಂತ ಇದ್ದಾನೆ. ಹಾಗೂ ಅನೇಕ ಪುರೋಹಿತರೆಲ್ಲ ಇದ್ದಾರೆ. ಆ ಪುರೋಹಿತರು ಅಲ್ಲಿ ಹಯಗ್ರೀವ ರೂಪಿಯಾದ ಭಗವಂತನ ಉಪಾಸನೆಯನ್ನು ಮಾಡ್ತಾರೆ ಭದ್ರಾಶ್ವ ಎಂಬ ಖಂಡದಲ್ಲಿ. ಓಂ ನಮೋ ಭಗವತೆ ಧರ್ಮಾಯ ಆತ್ಮವಿಶೋಧನಾಯ ನಮಃ. ಆ ಹಯಗ್ರೀವ ಮಂತ್ರ ಇದು. ವದಂತಿ ವಿಶ್ವಂ ಕವಯಸ್ಮನಶ್ವರಂ. ಯಾವ ಹಯಗ್ರೀವ ರೂಪಿಯಾದ ಭಗವಂತ ಪ್ರಳಯ ಕಾಲದಲ್ಲಿ ದೈತ್ಯರು ಸಮಗ್ರವಾದ ವೇದಗಳನ್ನು ಅಪಹಾರ ಮಾಡಿದಾಗ ಆ ದೈತ್ಯರ ಸಂಹಾರವನ್ನು ಮಾಡಿ ವೇದವನ್ನು ಉದ್ಧಾರ ಮಾಡಿದನೋ ಅಂತಹ ನಮಸ್ತೆ ಅವತಿಥೆ ಹಿತಾಯ ಇತಿ, ಅಂತಹ ಭಗವಂತನಿಗೆ ನಮಸ್ಕಾರ ಎಂಬುದಾಗಿ ಆ ಮಧುನಾಮಕನಾದ ದೈತ್ಯ, ಮಧು ಎಂಬಂತಹ ದೈತ್ಯ ವೇದಗಳನ್ನು ಅಪಹಾರ ಮಾಡಿರ್ತಾನೆ. ವೇದ ಅಪಹಾರ ಮಾಡೋದು ಅಂದ್ರೇನು? ವೇದಾಭಿಮಾನಿಗಳಾದ ದೇವತೆಗಳನ್ನು ಅಪಹಾರ ಮಾಡಿರ್ತಾನೆ. ಆಗ ಹಯಗ್ರೀವ ರೂಪಿಯಾದ ಭಗವಂತ ಆ ಮಧುವನ್ನು ಸಂಹಾರ ಮಾಡಿ ವೇದವನ್ನು ಉದ್ಧಾರ ಮಾಡ್ತಾನೆ. ಆಮೇಲೆ ಹರಿವರ್ಷ. ಆ ಹರಿವರ್ಷದಲ್ಲಿ ಪ್ರಹ್ಲಾದರಾಜರು ನರಸಿಂಹದೇವರ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ. ಓಂ ನಮೋ ಭಗವತೆ ನರಸಿಂಹಾಯ ನಮಃ. ತೇಜಸ್ತೇಜಸೆ ಆವಿರ್ಭವ ವಜ್ರನಖ ವಜ್ರದಂಷ್ಟ್ರ ಕರ್ಮಾಶಯಾನ್ ರಂಧಯ ತಮೋ ಗ್ರಸ ಓಂ ಸ್ವಾಹ. ಅಭಯಂ ಆತ್ಮನಿ ಭೂಯಿಷ್ಠಾ
ಓಂ ಕ್ಷೌಂ ಅನ್ನುವಂತಹ ಇವಕ್ಕೆಲ್ಲ ಮಾಲಾಮಂತ್ರ ಅಂತ ಕರೀತಾರೆ. ಹಾಗಾಗಿ ಈ ನರಸಿಂಹ ಮಾಲಾಮಂತ್ರದಿಂದ ಪ್ರಹ್ಲಾದರಾಜರು ಆ ಭಗವಂತನ ನರಸಿಂಹದೇವರ ಉಪಾಸನೆಯನ್ನು ಮಾಡ್ತಾರೆ. ಕರ್ಮಾಶಯಾನ್ ರಂಧಯ ನಮ್ಮ ಕರ್ಮದ ಎಷ್ಟಿದೆ, ಕರ್ಮದ ಬಂಧನ, ಕರ್ಮದ ಹೊತ್ತಿಗೆ ಎಷ್ಟಿದೆ ಅಂದರೆ ಮುಗಿಯೋದಿಲ್ಲ. ಅದನ್ನೇನು ಮಾಡಬೇಕು? ರಂಧಯ ನಾಶ ಮಾಡು, ನಿಧಾನಕ್ಕೆ ನಾಶ ಮಾಡ್ತಾ ಹೋಗಬೇಕು ಭಗವಂತ. ರಂಧಯ ಅಂದ್ರೇನು? ರಂಧ ಅಂದ್ರೇನು? ಈ ಎಲ್ಲೋದವನು ಅನಿಲ್ ಹೋಗ್ಬಿಟ್ನಲ್ಲ, ಈ ಕಾರ್ಪೆಂಟರು ರಂಧ ಹೊಡೆಯೋದು ಅಂತಂತಾರಲ್ಲ, ಹಾಕಿ ತಿಕ್ತಾರೆ. ತಿಕ್ಕದಾಗೆ ಕ್ಲೀನಿಂಗ. ಅದು ಮಾಡ್ದಾಗೆ ಅದು ಸಣ್ಣದಾಗ್ತಾ ಹೋಗುತ್ತೆ. ಹಾಗೆ ನಮ್ಮ ಕರ್ಮಾಶಯವನ್ನು ನರಸಿಂಹದೇವರು ಏನು ಮಾಡಬೇಕು? ಒಂದೊಂದೇ ಕಿತ್ತಾ ಹೋಗು ಸ್ವಚ್ಛ ಆಗ್ತಾ ಹೋಗ್ತೇವೆ. ಕೊನೆಗೊಮ್ಮೆ ಪೂರ್ಣವಾಗಿ ನಾಶವನ್ನು ಮಾಡ್ತಾರೆ. ಅಭಯಂ ಆತ್ಮನಿ, ಯಾವಾಗಲೂ ಅಭಯವನ್ನು ಕೊಡು. ಯಸ್ಯಾಸ್ತಿ ಭಕ್ತಿರ್ಭಗವತ್ಯ ಕಿಂಚನ ಸರ್ವೈರ್ಗುಣೈಸ್ತತ್ರ ಸಮಾಸತೆ ಸುರಾಹ ಹರಾವಭಕ್ತಸ್ಯ ಕುತೋ ಮಹದ್ಗುಣಾಃ ಮನೋರಥೇನಾಸತಿ ಧಾವತೋ ಬಹಿಃ. ಭಗವಂತನಲ್ಲಿ ಭಕ್ತಿ ಇಲ್ಲದೇ ಇದ್ದವರಿಗೆ ಯಾವ ಗುಣಗಳೂ ಬರೋದಿಲ್ಲ. ಯಾವ ಮಹದ್ಗುಣಗಳು ಕೂಡ ಭಗವಂತನಲ್ಲಿ ಭಕ್ತಿ ಇಲ್ಲದೇ ಇದ್ದರೆ ಬರೋದಿಲ್ಲ. ಯಾಕೆ ಅಂದರೆ ಮನೋರಥೇನ ಧಾವತೋ ಬಹಿಃ. ಗುಣ ಬರಬೇಕು ಅಂದರೆ ಎಲ್ಲಿ ಬರಬೇಕು? ನಮ್ಮ ಮನಸ್ಸಿನಲ್ಲಿ ಬರಬೇಕು. ಗುಣ ಬರಬೇಕು ಅಂದರೆ ಎಲ್ಲಿ ಬರಬೇಕು? ಮನಸ್ಸಿನಲ್ಲಿ ಬರಬೇಕು. ನಿಮ್ಮ ಮನೆಗೆ ನೀನು ಇಲ್ಲಿ ಹರಿದ್ವಾರದಲ್ಲಿದ್ದೀಯಾ, ನಿಮ್ಮ ಮನೆಗೆ ಬ್ಲೂ ಡಾರ್ಟಿಂದ ಒಂದು ಪಾರ್ಸಲ್ ಬಂದಿದೆ. ಯಾರು ತಗೊಳ್ಳೋರು? ಮನೆಗೆ ಇಲ್ಲಲ್ಲ ಯಾರು? ಮನೆಗೆ ಇಲ್ಲ ಅಂದರೆ ಪಾರ್ಸಲ್ ತಗೊಳ್ಳೋರು ಯಾರು? ಹಾಗೆ ನಮ್ಮ ಮನಸ್ಸು ಬರೀ ಹೊರಗೋಡಾಡ್ಲಿಕ್ಕತ್ತದ. ಅದು ಬೇಕು, ಇದು ಬೇಕು, ಅದು ಬೇಕು ಅಂತ ಹೊರಗೋಡಾಡ್ತಾ ಇದೆ. ಈ ಗುಣಗಳು ಬರ್ತದಂತ ಒಳಗೆ ಹೋಗೋಣ ಅಂತ, ಅದನ್ನು ಸ್ವೀಕಾರ ಮಾಡಲಿಕ್ಕೆ ಮನಸ್ಸೇ ಇಲ್ಲ ಅಂದರೆ ಗುಣಗಳು ಎಲ್ಲಿ ಕೂಡಬೇಕು? ಎಷ್ಟು ಚೆನ್ನಾಗಿ ದೃಷ್ಟಾಂತ ಕೊಡ್ತಾ, ಮನೋರಥೇನ ಅಸತಿ ಧಾವತೋ ಬಹಿಃ. ಬರೀ ಹೊರಗೆ ತಿರುಗಾಡ್ತಾ ಇದ್ದಿ ಅಂದರೆ ನಿನ್ನ ಮನಸ್ಸಿನಲ್ಲಿ ಗುಣಗಳು ಬರೋದು ಹೇಗೆ? ಯಾಕೆ ಅಂದರೆ ನೀನು ಯಾವಾಗಲೂ ಹೊರಗಿದ್ದೀಯಾ, ಆದ್ದರಿಂದ ಬರೋದಿಲ್ಲ ಅಂತ ಪ್ರಹ್ಲಾದರಾಜರು ಹೇಳ್ತಾರೆ. ಆಮೇಲೆ ಕೇತುಮಾಲಾ ಅಂತ ವರ್ಷ. ಆ ಕೇತುಮಾಲಾ ವರ್ಷದಲ್ಲಿ ಭಗವಂತ ಕಾಮ ಮತ್ತು ರತಿ ಇವರಲ್ಲಿ ದೇವರು ಹಾಗೂ ಲಕ್ಷ್ಮೀದೇವಿ ಒಳಗಿದ್ದು ಅಲ್ಲಿ ವಿಶೇಷವಾಗಿ ಭೋಗವನ್ನು ಮಾಡ್ತಾರೆ. ಪ್ರದ್ಯುಮ್ನ ರೂಪಿಯಿಂದ ಭಗವಂತ ಅಲ್ಲಿದ್ದಾನೆ, ರತಿಯಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ, ಅಲ್ಲಿ ಅವರು ಉಪಾಸನೆಯನ್ನು ಮಾಡ್ತಾರೆ. ಅಲ್ಲಿ ಬ್ರಹ್ಮದೇವರು ವಿಶೇಷವಾದ ಉಪಾಸನೆಯನ್ನು ಮಾಡ್ತಾರೆ. ಅಲ್ಲಿ ಬ್ರಹ್ಮದೇವರ 36,000 ಹೆಣ್ಣು ಮಕ್ಕಳು, 36,000 ಅವರ ಗಂಡಂದರು, ಅವರೆಲ್ಲ ಅಲ್ಲಿದ್ದಾರಂತೆ. ಲಕ್ಷ್ಮೀದೇವಿ ಮೊಮ್ಮಕ್ಕಳು ಇವರೆಲ್ಲ. ಲಕ್ಷ್ಮೀದೇವಿಯ ಹೆಣ್ಣು ಮೊಮ್ಮಕ್ಕಳು, ಅವರ ಅಳಿಯಂದರು ಎಲ್ಲರೂ ಅಲ್ಲಿ ಇದ್ದಾರೆ. ಉಪಾಸನೆಯನ್ನು ಮಾಡ್ತಾಳೆ. ಓಂ ಹ್ರಾಂ ಹ್ರೀಂ ಹ್ರೂಂ ಓಂ ನಮೋ ಭಗವತೆ ಹೃಷಿಕೇಶಾಯ ಸರ್ವಗುಣ ವಿಶೇಷೈ ವಿಲಕ್ಷಿತಾತ್ಮನೆ ಆಕೂತೀನಾಂ ಚಿತ್ತೀನಾಂ ಚೇತಸಾಂ ವಿಶೇಷಾಣಾಂಚ ಅಧಿಪತಯೇ. ಹೀಗೆ ಆ ಕಾಮಾಯ ನಮಸ್ತೆ ಉಭಯತ್ರ ಭೂಯಾತ್, ಬಲಾಯ ಕಾಂತಾಯ ಕಾಮಾಯ ನಮಸ್ತೆ ಉಭಯತ್ರ ಭೂಯಾತ್. ಆ ಕಾಮನಿಗೆ ನಮಸ್ಕಾರ, ಕಾಮನಿಗೆ ನಮಸ್ಕಾರ. ಆ ಕಾಮ ಏನಾಗಬೇಕು? ಉಭಯತ್ರ ಭೂಯಾತ್. ಉಭಯತ್ರ ಭೂಯಾತ್ ಅಂದರೆ ಆ ಕಾಮ ಅನ್ನುವುದು ನಮಗೆ ಈಗ ಕಾಮ ಎಲ್ಲಿದೆ? ಕಾಮ ಎಲ್ಲಿದೆ? ಬರೀ ಐಹಿಕವಾದದ್ದರಲ್ಲಿ ಕಾಮ ಇದೆ. ಉಭಯತ್ರ ಭೂಯಾತ್ ಅಂದರೆ ಬರೀ ಐಹಿಕವಾದದ್ದರಲ್ಲ, ನಮಗೆ ಪಾರತ್ರಿಕವಾದದ್ದರಲ್ಲಿ ಕಾಮ ಬೇಕು. ಭೀಮಸೇನ ದೇವರು ಹೇಳ್ತಾರಲ್ಲ, ಕಾಮ ಇದು ಇರಲೇಬೇಕು. ಹಾಗೆ ಆ ಕಾಮವನ್ನು ನಮಗೆ ಅಲ್ಲಿ ಕೊಡು ಅಂತ ಅವನಿಗೆ ಪ್ರಾರ್ಥನೆ ಮಾಡ್ತಾರೆ. ರಮ್ಯಕ ವರ್ಷ, ಅಲ್ಲಿ ಮೃತ್ಯು ಎಂಬ ರೂಪದಿಂದ ಭಗವಂತ ಇದ್ದಾನೆ. ವೈವಸ್ವತಮನು ಅವನ ವಿಶೇಷವಾದ ಉಪಾಸನೆಯನ್ನು ಅಲ್ಲಿ ಮಾಡ್ತಾನೆ. ಹಿರಣ್ಮಯ ಎಂಬಂತಹ ವರ್ಷ, ಕೂರ್ಮ ರೂಪದಿಂದ ಭಗವಂತ ಅಲ್ಲಿ ಇದ್ದಾನೆ. ಅರ್ಯಮ ಎಂಬಂತಹ ಪಿತೃಗಣಗಳ ರಾಜ ಅವನು ಅಲ್ಲಿ ಇದ್ದಾನೆ. ಅವನು ಕೂರ್ಮರೂಪಿಯಾದ ಭಗವಂತನ ಉಪಾಸನೆಯನ್ನು ಮಾಡ್ತಾನೆ. ಓಂ ನಮೋ ಭಗವತೆ ಅಕೂಪಾರಾಯ ಸರ್ವಸತ್ವಗುಣ ವಿಶೇಷಣಾಯ ಅನುಪಲಕ್ಷಿತ ಸ್ಥಾನಾಯ ನಮೋ ವರ್ಷ್ಮಣೆ ನಮೋ ಭೂಮ್ನೆ ನಮೋ ನಮೋ ಅವಸ್ಥಾನಾಯ ನಮಸ್ತೆ. ಶ್ರೀಮದಾಚಾರ್ಯರು ಉಪನಿಷತ್ ಭಾಷ್ಯದಲ್ಲಿ ಒಂದು ಮಾತು, ಉಪನಿಷತ್ತಿನಲ್ಲೂ ಬರ್ತದೆ, ಉಪನಿಷತ್ ಭಾಷ್ಯದಲ್ಲೂ ಮಾತು ಬರ್ತದೆ. ಭಗವಂತನ ಕೂರ್ಮರೂಪವನ್ನು ಉಪಾಸನೆ ಮಾಡಿದರೆ ನಮಗೇನು ಸಿಗತ್ತೆ ಅಂದರೆ ಅವಸ್ಥಾನಾಯ, ಒಂದು ಕಡೆಗೆ ನಾವು ದೃಢವಾಗಿ ಇರಬೇಕು ಅಂತ ಅಪೇಕ್ಷೆ ಇದ್ದರೆ ಕೂರ್ಮನ ಉಪಾಸನೆಯನ್ನು ಮಾಡಿ ಅಂತ ಉಪನಿಷತ್ತು ಹೇಳುತ್ತೆ.
ಆ ಮಾತನ್ನು ಭಾಗವತ ಹೇಳ್ತಾ ಇದೆ. ಅವಸ್ಥಾನಾಯ, ಒಂದೇ ಕಡೆಗೆ ಕೂರ್ಮರೂಪಿಯಾದ ಭಗವಂತನ ಉಪಾಸನೆ ಮಾಡಿದರೆ ಒಂದು ಕಡೆಗೆ ಇರುವಂತಹ ಭಾಗ್ಯ ನಮಗೆ ಸಿಗ್ತದೆ. ಆಮೇಲೆ ಉತ್ತರ ಕುರು ಅಂತ ವರ್ಷ, ಅಲ್ಲಿ ಯಜ್ಞವರಾಹ ರೂಪಿಯಾದಂತಹ ಭಗವಂತ ಇದ್ದಾನೆ. ಅಲ್ಲಿ ಭೂದೇವಿ ಅವನ ಸ್ತೋತ್ರವನ್ನು ಮಾಡ್ತಾಳೆ. ನಮೋ ಭಗವತೆ ಮಂತ್ರ ತತ್ವಲಿಂಗಾಯ ಯಜ್ಞಕ್ರತವೇ ಮಹಾಧ್ವರಾವಯವಾಯ ಮಹಾಪುರುಷಾಯ ನಮಃ. ಕರ್ಮಶುಕ್ಲಾಯ ತ್ರಿಯುಗಾಯ ನಮಸ್ತೆ. ಕರ್ಮಶುಕ್ಲಾಯ, ನಾವು ಮಾಡುವ ಎಲ್ಲ ಕರ್ಮಗಳು ಶುದ್ಧ ಮಾಡುವಂತಹ ಭಗವಂತ, ಹಾಗಾಗಿ ನಿನಗೆ ನಮಸ್ಕಾರ. ಕಿಂಪುರುಷ ಖಂಡ, ಕಿಂಪುರುಷ ಖಂಡದಲ್ಲಿ ರಾಮದೇವರು ಇದ್ದಾರೆ. ಆ ರಾಮದೇವರ ಸ್ತೋತ್ರವನ್ನು ಮಾಡ್ತಾ ಹನುಮಂತ ದೇವರು ಯಾವಾಗಲೂ ಇದ್ದಾರೆ. ಹನುಮಂತ ದೇವರ ಜೊತೆಗೆ ಆರ್ಷ್ಟಿಷೇಣ ಎಂಬ ಋಷಿಯೂ ಅಲ್ಲಿ ಇರ್ತಾನೆ. ಕಿಂಪುರುಷೇ ವರ್ಷೇ ಭಗವಂತಂ ಆದಿಪುರುಷಂ ಲಕ್ಷ್ಮಣಾಗ್ರಜಂ ಸೀತಾಭಿರಾಮಂ ರಾಮಂ ತಚ್ಚರಣ ಸನ್ನಿಕರ್ಷಾಭಿರತಃ ಪರಮಭಾಗವತಃ ಹನುಮಾನ್ ಸಹ ಕಿಂಪುರುಷೈ ಅವಿರತ ಭಕ್ತಿರುಪಾಸ್ತೆ. ನಿರಂತರವಾಗಿ ಆ ಭಗವಂತನ ಉಪಾಸನೆಯನ್ನು ಮಾಡ್ತಾ ಅಲ್ಲಿ ಇರ್ತಾರೆ. ಇಲ್ಲೇ ಪ್ರಸಿದ್ಧವಾದ ಶ್ಲೋಕ, ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಧೋ ಕುತೋನ್ಯಥಾ ಸ್ಯಾದ್ರಮತಸ್ವ ಆತ್ಮನಃ ಸೀತಾಕೃತಾನಿವ್ಯಸನಾನೀಶ್ವರಸ್ಯ. ದೇವರು ರಾಮನಾಗಿ ಅವತಾರ ಮಾಡಿದ್ದು ಯಾಕೆ? ರಾವಣನ ಸಂಹಾರ ಮಾಡಲಿಕ್ಕೆ ಅಲ್ಲ. ರಾವಣನ ಸಂಹಾರ ಯಾಕೆ ಮಾಡಬೇಕು? ಸೀತಾದೇವಿಯನ್ನು ಕರ್ಕೊಂಡು ಬರಲಿಕ್ಕೆ ಬೇಕಾಗಿಲ್ಲ. ಯಾಕೆ ಬೇಕು ಅವನಿಗೆ? ಸ್ವತೋರತಸ್ಯ, ತನ್ನಲ್ಲೇ ತಾನು ಅಪ್ರಾಕೃತನಾದಂತಹ ಭಗವಂತ, ತನ್ನ ಅಪ್ರಾಕೃತವಾದ ಆನಂದದಲ್ಲಿ ಸದಾ ಇರುವ ಭಗವಂತನಿಗೆ ಈ ಸೀತಾ ಕಳ್ಕೊಂಡ್ರೆ ದುಃಖ ಏನಾಗೋದದ? ಅದರ ಸಲುವಾಗಿ ಯುದ್ಧ ಯಾಕೆ ಮಾಡಬೇಕು? ಏನೂ ಬೇಕಾಗಿಲ್ಲ. ಹಾಗಾದರೆ ಯಾಕೆ ಅವತಾರ ಮಾಡಿದ್ದಾನೆ? ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ, ಮನುಷ್ಯರಲ್ಲಿ ಅವತಾರ ಮಾಡಿ ಮನುಷ್ಯರಿಗೆ ಶಿಕ್ಷಣವನ್ನು ಕೊಡಬೇಕು ಅನ್ನುವುದಕ್ಕಾಗಿ ಅವತಾರ ಮಾಡಿದ್ದಾನೆ. ಹಾಗಾಗಿ ಅವನ ಉಪಾಸನೆಯನ್ನು ಅವರು ಮಾಡ್ತಾರೆ. ಕೊನೆಗೆ ಭಾರತ ವರ್ಷ. ಈ ಭಾರತ ವರ್ಷದಲ್ಲಿ ನರ ಮತ್ತು ನಾರಾಯಣ, ನರನಾರಾಯಣ, ನಾರಾಯಣ ಸಾಕ್ಷಾತ್ ಭಗವಂತ, ನರನಲ್ಲಿ ಭಗವಂತನ ವಿಶೇಷವಾದ ಆವೇಶ. ನರನಾರಾಯಣರು ಇಲ್ಲಿದ್ದಾರೆ. ನಾರದಾದಿ ಎಲ್ಲ ಮುನಿಗಳು ಕೂಡ ಅವನ ಉಪಾಸನೆಯನ್ನು ಮಾಡ್ತಾರೆ. ನಾವು ಕೂಡ ಆ ನರನಾರಾಯಣರ ಉಪಾಸನೆಯನ್ನೇ ಮಾಡುವವರು. ನಮೋ ಭಗವತೆ ಉಪಶಮಶೀಲಾಯ ಉಪರತನಾಮ್ನ್ಯಾಯ ನಮೋ ಅಕಿಂಚನ ವಿತ್ತಾಯ ಋಷಿ ಋಷಭಾಯ ನರನಾರಾಯಣಾಯ ಪರಮಹಂಸ ಪರಮಗುರುವೇ ಆತ್ಮಾರಾಮ ಅಧಿಪತಯೇ ನಮೋ ನಮಃ ಎಂಬುದಾಗಿ ಆ ನರನಾರಾಯಣರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ, ಭಾರತೇಪಿ ಅಸ್ಮಿನ್ ವರ್ಷೇ ಸರಿಚ್ಛೈಲಾ ಸಂತಿ ಬಹವಃ. ಬೇಕಾದಷ್ಟು ಪರ್ವತಗಳಿದೆ. ಎಲ್ಲ ಪರ್ವತಗಳ ಹೆಸರು ತೆಗೆದುಕೊಂಡ್ರೆ ಸಾಕು, ಪುಣ್ಯ ಬರ್ತದೆ. ಮಲಯ, ಮಂಗಲಪ್ರಸ್ಥ, ಮೈನಾಕ, ತ್ರಿಕೂಟ, ಋಷಭ, ಕೂಟಕ, ಕೊಲ್ಲಕ, ಸಹ್ಯ, ದೇವಗಿರಿ, ಋಷ್ಯಮುಖ, ಶ್ರೀಶೈಲ, ವೆಂಕಟ, ಮಹೇಂದ್ರ, ವಾರಿಧರ, ವಿಂಧ್ಯ, ಶುಕ್ತಿಮಾನ್, ವೃಕ್ಷಗಿರಿ, ಪಾರಿಯಾತ್ರ, ದ್ರೋಣ, ಚಿತ್ರಕೂಟ, ಗೋವರ್ಧನ, ರೈವತಕ, ಕಕುಭ, ನೀಲ, ಗೋಕಾಮುಖ, ಇಂದ್ರಕೀಲ, ಕಾಮಗಿರಿ, ಅನೇಕ ಶತಸಹಸ್ರಾಹ, ಇನ್ನೂ ಸಾವಿರಾರು ಪರ್ವತಗಳು ಇಲ್ಲಿ ಇವೆ. ಆಮೇಲೆ ಬೇಕಾದಷ್ಟು ನದಿಗಳಿವೆ. ಏತಾಸಾಮಪಃ ಭಾರತ್ಯಃ ಪ್ರಜಾಃ ನಾಮಭಿರೇವ ಪುನಂತೀನಾಂ ಆತ್ಮನಾ ಚ ಉಪಸ್ಪೃಶಂತಿ. ಭಾರತ್ಯಃ ಪ್ರಜಾಃ, ಭಾರತದ ಎಲ್ಲ ಪ್ರಜೆಗಳು ಕೂಡ ಈ ನದಿಗಳ ನೀರನ್ನು ಪಾನ ಮಾಡಿ ಅದರ ಸ್ಪರ್ಶವನ್ನು ಮಾಡಿ ಪಾವನರಾಗಿದ್ದಾರೆ. ಅಂತಹ ಬೇಕಾದಷ್ಟು ನದಿಗಳು ಇಲ್ಲಿ ಇವೆ ಎಂಬುದಾಗಿ ಆ ನದಿಗಳ ಹೆಸರುಗಳನ್ನೆಲ್ಲ ಹೇಳ್ತಾರೆ. ಚಂದ್ರವಟ, ತಾಮ್ರಪರ್ಣಿ, ಅವಟೋದ, ಕೃತಮಾಲ, ವೈಹಾಯಿಸಿ, ಕಾವೇರಿ, ವೇಣಿ, ಪಯಸ್ವಿನಿ, ಶರ್ಕರಾವರ್ತ, ತುಂಗಭದ್ರಾ, ಕೃಷ್ಣ, ವೇಣಿ, ಭೀಮರತಿ, ಗೋದಾವರಿ, ನಿರ್ವಿಂಧ್ಯ, ಪಯೋಷ್ಣಿ, ತಾಪಿ, ರೇವಾ, ಸುರಸ, ನರ್ಮದಾ, ಚರ್ಮಣ್ವತಿ, ಸಿಂಧು ಶೋಣ ನದಿ, ಸಿಂಧು ಶೋಣ ನದಗಳು, ಮಹಾನದಿ, ವೇದಸ್ಮೃತಿ, ಋಷಿಕುಲ್ಯ, ತ್ರಿಸಾಮ, ಕೌಶಿಕಿ, ಮಂದಾಕಿನಿ, ಯಮುನಾ, ಸರಸ್ವತಿ, ದೃಷದ್ವತಿ, ಗೋಮತಿ, ಸರಯು, ರೋಧಸ್ವತಿ, ಸಪ್ತವತಿ, ಸುಷೋಮ, ಶತದ್ರು, ಚಂದ್ರಭಾಗ, ಮರುದ್ವೃದ, ವಿತಸ್ತ, ಅಸಿಕ್ನಿ, ವಿಶ್ವ ಇತಿ ಮಹಾನದ್ಯ. ಹೀಗೆ ಅನೇಕ ನದಿಗಳೆಲ್ಲ ಇದೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಆಮೇಲೆ ಒಂದು ಮಾತನ್ನು ಹೇಳ್ತಾರೆ, ಅಸ್ಮಿನ್ನೇವ ವರ್ಷೇ ಪುರುಷೈ ಲಬ್ಧಜನ್ಮಾಭಿ ಶುಕ್ಲಲೋಹಿತ ಕೃಷ್ಣವರ್ಣೇನ ಸಾರಬ್ಧೇನ ಕರ್ಮಣ ದಿವ್ಯಮಾನುಷ ನಾರಕಗತಯೋ ಬಹ್ವ್ಯಃ ಆತ್ಮಾನಃ. ಈ ಭಾರತ ವರ್ಷದಲ್ಲಿ ಮಾತ್ರ ಈ ವರ್ಣಾಶ್ರಮ ಧರ್ಮಗಳ ವ್ಯವಸ್ಥೆ ಇದ್ದದ್ದು.
ಉಳಿದಲ್ಲಿ ಬೇರೆ ವರ್ಷಗಳಲ್ಲಿ ವರ್ಣಾಶ್ರಮಗಳ ವ್ಯವಸ್ಥೆ ಇಲ್ಲ, ಕೃತಯುಗಾದಿಗಳೂ ಇಲ್ಲ, ವರ್ಣಾಶ್ರಮಗಳೂ ಇಲ್ಲ. ಅದೆಲ್ಲ ಇರೋದು ಇಲ್ಲಿ ಮಾತ್ರ. ಹಾಗಾಗಿ ಇದು ಮಾತ್ರ ಕರ್ಮಭೂಮಿ ಎಂಬುದಾಗಿ ತಿಳಿಸಿಕೊಡ್ತಾರೆ. ದೇವತೆಗಳು ಕೂಡ ಈ ಭಾರತ ವರ್ಷದಲ್ಲಿ ಹುಟ್ಟಬೇಕು ಅಂತ ಅಪೇಕ್ಷೆ ಪಡ್ತಾರಂತೆ. ನಾವು ಭಾರತದಲ್ಲಿ ಹುಟ್ಟಬೇಕು. ಅಹೋಬತೈಷಾಂ ಕಿಮಕಾರಿ ಶೋಭನಂ ಪ್ರಸನ್ನ ಯೇಷಾಂ ಸ್ವಿದುತ ಸ್ವಯಂ ಹರಿಃ ಯೈರ್ಜನ್ಮ ಲಬ್ಧಂ ನೃಷು ಭಾರತೇಜಿರೆ ಮುಕುಂದ ಸೇವೌಪೈಕಸ್ಪೃಹಾತ್ಮಭಿಃ. ದೇವತೆಗಳಂತಾರಂತೆ, ಏನು ಭಾಗ್ಯ, ಏನು ಭಾಗ್ಯ ಈ ಮನುಷ್ಯರದು, ಎಷ್ಟು ದೇವರು ದೊಡ್ಡ ಅನುಗ್ರಹ ಮಾಡಿದ್ದಾನೆ, ಭಾರತ ವರ್ಷದಲ್ಲಿ ಹುಟ್ಟಿದ್ದಾರಲ್ಲ ಇವರು ಅಂತ ಹೇಳಿ ಭಾರತದಲ್ಲಿ ಹುಟ್ಟಿದ ಮನುಷ್ಯರನ್ನು ನೋಡಿ ದೇವತೆಗಳು ಸಂತೋಷ ಪಡ್ತಾರಂತೆ, ಆಶ್ಚರ್ಯ ಪಡ್ತಾರಂತೆ. ಏನು ಪುಣ್ಯ ಮಾಡಿದ್ದಾರಪ್ಪ ಇವರು, ಎಂಥ ತಪಸ್ಸು ಮಾಡಿದರೂ ಕೂಡ ಭಾರತ ವರ್ಷದಲ್ಲಿ ಹುಟ್ಟೋ ಪುಣ್ಯ ಸಿಗೋದಿಲ್ಲ. ಅಂಥದ್ದು ಇವರೆಲ್ಲ ಹುಟ್ಟಿದ್ದಾರಲ್ಲ. ಕಿಂ ದುಷ್ಕರೈಹಿ ಕ್ರತುಭಿಹಿ, ಎಷ್ಟು ವ್ರತ ತಪಸ್ಸು ಏನು ಮಾಡಿ ಏನು ಲಾಭ, ಭಾರತದಲ್ಲಿ ಹುಟ್ಟಬೇಕು, ಗಂಗಾ ನದಿ ಸ್ನಾನ ಮಾಡಬೇಕು. ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಯತ್ರ ನಾರಾಯಣ ಪಾದ ಪಂಕಜ ಸ್ಮೃತಿ ಪ್ರಮುಷ್ಟ ಅತಿಶೇಂದ್ರಿಯೋತ್ಸವಾತ್ ಕಲ್ಪಾಯುಷಾಂ ಸ್ಥಾನಜಯಾತ್ ಪುನರ್ಭವಾತ್ ಅಂತಾರೆ. ಒಂದು ಕಲ್ಪದವರೆಗೆ ಸ್ವರ್ಗದಲ್ಲಿರೋದು ಒಂದೇ, ಒಂದು ಕ್ಷಣ ಭಾರತದಲ್ಲಿರೋದು ಒಂದೇ. ಎಷ್ಟು ಭಾರತದ ಮಹಿಮೆ ಇದೆ ನೋಡಿ, ಎಷ್ಟಿದೆ ಭಾರತದ ಮಹಿಮೆ. ಹೇಳ್ತಾರೆ, ಕಲ್ಪಾಯುಷಾಂ ಸ್ಥಾನಜಯಾತ್ ಪುನರ್ಭವಾತ್ ಕ್ಷಣಾಯುಷಾಂ ಭಾರತ ಭೂಜಯೋ ವರಹ. ಭಾರತದಲ್ಲಿ ಇದ್ದುಬಿಡ್ರಿ ಸಾಕು, ನೀವು ಉದ್ಧಾರ ಆಗ್ತೀರಿ. ಹೀಗೆ ಅನೇಕ ಮಾತುಗಳನ್ನು ಭಾರತದ ಬಗ್ಗೆ ಹೇಳ್ತಾರೆ. ಏ ಶ್ರದ್ಧೆಯ ಬರಿಹಿಸಿ ಏಕ ಪೃಥಂಗ್ನಾಭಿ, ಬೇಕಾದಷ್ಟು ಹೇಳ್ತಾರೆ. ಹೇಳಿದಾಗ ಇಲ್ಲಿ ಶ್ರೀಮದಾಚಾರ್ಯ ನಿರ್ಣಯ ಕೊಡ್ತಾರೆ. ಏನು ಹಾಗಂದರೆ, ದೇವತೆಗಳು ಮನುಷ್ಯರಾಗಿ ಭಾರತದಲ್ಲಿ ಹುಟ್ಟಬೇಕು ಅಂತ ಅಪೇಕ್ಷೆ ಪಡ್ತಾರೆ ಅಂದರೆ ಅರ್ಥ ಏನದಕ್ಕೆ ಅಂದರೆ, ಈ ಭಾರತ ದೇವತೆಗಳಿಗಿಂತಲೂ ಅಷ್ಟು, ಸ್ವರ್ಗಾದಿಗಳಿಗಿಂತಲೂ ಸತ್ಯಲೋಕಾದಿಗಳಿಗಿಂತಲೂ ಅಷ್ಟು ಮಹತ್ವದ್ದ? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಇಲ್ಲ, ಇಲ್ಲಿ ತಿಳ್ಕೊಳ್ಬೇಕಾದದ್ದು ಎರಡಿದೆ. ಏನಿದೆ ಅಂದರೆ, ದೇವತೆಗಳು ಅಂದರೆ ಯಾರು? ದೇವತೆಗಳಂದರೆ ಬೇರೆ ಯಾರಲ್ಲ, ಅವರು ಮನುಷ್ಯರೇ. ಮೊದಲು ಅವರು ಮನುಷ್ಯರಾಗಿಯೇ ಇರ್ತಾರೆ. ಮನುಷ್ಯಾಹ ಏವ ದೇವಾಹ ಭವಂತಿ, ಮನುಷ್ಯರಾಗಿಯೇ ಇರ್ತಾರೆ. ಆ ಮನುಷ್ಯರಾಗಿ ಇದ್ದ ದೇವತೆಗಳು ಕರ್ಮವಶಾತ್ ಸ್ವರ್ಗಾದಿಗಳಲ್ಲಿ ಹೋಗಿರ್ತಾರೆ. ಆ ದೇವತೆಗಳು ನಾವು ಮತ್ತೆ ಭರತ ಭೂಮಿಯಲ್ಲಿ ಹುಟ್ಟಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಸ್ವರ್ಗದಲ್ಲಿದ್ದವರು ಭರತ ಭೂಮಿಯಲ್ಲಿ ಹುಟ್ಟಬೇಕು ಅಂತ ಅಪೇಕ್ಷೆ ಪಡ್ತಾರೆ ಅನ್ನೋದಕ್ಕೆ ಅರ್ಥ ಏನು ಅಂದರೆ, ಇಂದ್ರಾದಿಗಳು ಅಪೇಕ್ಷೆ ಪಡ್ತಾರೆ ಅಂತ ಅಲ್ಲ. ಯಾರು ಇನ್ನೊಂದೋ ಒಂದು 50 ಕಲ್ಪ ಆದ ಮೇಲೆ ಇಂದ್ರ ಚಂದ್ರ ಏನೋ ಆಗೋರಿದ್ದಾರೆ, ಅಂತಹ ಮನುಷ್ಯರು ಸ್ವರ್ಗಾದಿಗಳಲ್ಲಿ ಇದ್ದಾಗ ಅವರೇನು ಅನ್ಕೋತಾರೆ ಅಂದರೆ, ಮತ್ತೆಲ್ಲೋ ಇಲಾವೃತ ಅಂಥಲ್ಲಿ ಹುಟ್ಟಿಸಬೇಡಪ್ಪ, ಭಾರತ ವರ್ಷದಲ್ಲೇ ಹುಟ್ಟಿಸು ಎಂದು ಅವರು ಬಯಸ್ತಾರೆ. ಅಲ್ಲಿ ಭಾರತದಲ್ಲಿ ಹುಟ್ಟಿ ಅಲ್ಲಿ ವಿಶೇಷ ಸಾಧನೆಯನ್ನು ಮಾಡಿ ಅಪರೋಕ್ಷ ಜ್ಞಾನವನ್ನು ಮಾಡಿಕೊಳ್ತಾರೆ ಅನ್ನೋದಕ್ಕಾಗಿ ಭಾರತ ಬೇಕು ಅಂತಾರೆ. ಹಾಗಾದರೆ ದೇವತೆಗಳು ಬಯಸೋದೇ ಇಲ್ಲ ಏನಂದ್ರು ಬಯಸ್ತಾರೆ. ದೇವತೆಗಳು ಅಂತಾರೆ, ಈಗ ಇರುವ ಇಂದ್ರ ಚಂದ್ರಾದಿಗಳು ಭಾರತದಲ್ಲಿ ಹುಟ್ಟಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಅವರು ಪಡೋದು ಯಾಕೆ ಅಂದರೆ, ಭಾರತದಲ್ಲಿ ಹುಟ್ಟಿ ಸತ್ಕರ್ಮವನ್ನು ಮಾಡಿದರೆ ಮೋಕ್ಷದಲ್ಲಿ ಆನಂದೋದ್ರೇಕ ಆಗತ್ತೆ ಅನ್ನೋದಕ್ಕಾಗಿ ಅವರು ಮಾಡ್ತಾರೆ. ಉಳಿದ ದೇವತೆಗಳಿಗೆ, ಈಗಾಗಲೇ ದೇವತೆಗಳ ಆಗದೇ ಇದ್ದವರಿಗೆ ಭಾರತದಲ್ಲಿ ಹುಟ್ಟೋದು ಕಂಪಲ್ಸರಿ. ಇಲ್ಲಿ ಹುಟ್ಟಲೇಬೇಕು, ಸಾಧನೆ ಮಾಡಲೇಬೇಕು, ಅಪರೋಕ್ಷ ಜ್ಞಾನ ಮಾಡಿಕೊಳ್ಳೇಬೇಕು, ಅಂದ್ರೇ ಅವರು ದೇವತೆಗಳಾಗೋದು. ಆಲ್ರೆಡಿ ದೇವತೆಗಳಾದವರು ಯಾರಿದ್ದಾರೆ ಅವರಿಗೆ ಕಂಪಲ್ಸರಿ ಅಲ್ಲ, ಆದರೆ ಅವರು ಅಪೇಕ್ಷೆ ಪಡ್ತಾರೆ, ಭಾರತದಲ್ಲಿ ಹುಟ್ಟಬೇಕು, ಇಲ್ಲಿ ಸತ್ಕರ್ಮಗಳನ್ನು ಮಾಡಬೇಕು, ಅದರಿಂದ ಆನಂದೋದ್ರೇಕ ಆಗತ್ತೆ ಎಂಬುದಾಗಿ ಅಪೇಕ್ಷೆಯನ್ನು ಪಡ್ತಾರೆ. ಹೀಗೆ ಜಂಬೂದ್ವೀಪದ ವಿವರವನ್ನು ಮಾಡ್ತಾರೆ. ಆಮೇಲೆ ಇನ್ನು ಅನೇಕ ದ್ವೀಪಗಳೆಲ್ಲ ಇದೆ, ಲಕ್ಷದ್ವೀಪ, ಎಲ್ಲದರದ್ದು ಬಹಳ ವಿವರ ಇದೆ. ಆಲ್ರೆಡಿ ಬೇಕಾದಷ್ಟು ನೀವು ದ್ವೀಪಗಳ ಸುತ್ತಿ ಬೇಸರ ಬಂದಿದೆ. ಸಂಕ್ಷೇಪದಲ್ಲಿ ಹೇಳ್ತೇನೆ. ಕುಶದ್ವೀಪ, ಕ್ರೌಂಚದ್ವೀಪ, ಶಾಖದ್ವೀಪ, ಪುಷ್ಕರದ್ವೀಪ, ಹೀಗೆ ಅನೇಕ ದ್ವೀಪಗಳೆಲ್ಲ ಇದೆ ಅಂತ ತಿಳಿಸಿಕೊಡ್ತಾರೆ. ಆಮೇಲೆ ಭೂಗೋಳ ಆದ ಮೇಲೆ ಖಗೋಲವನ್ನು ತಿಳಿಸಿಕೊಡಿ